ಸಿನಿಮಾಗೂ ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರವರಿಗೂ ಮತ್ತು ಸಾಹಿತ್ಯಕಾರ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ, ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂಥ ಸಾವು ನೋವುಗಳು ಮತ್ತು ಹಸಿವು ಕಷ್ಟ, ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಒಂದೇ ದಾರಿ ಅಂತೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದ್ರು, ಲಕ್ಷಾಂತರ ಜನ ಅದರಲ್ಲಿ ಏನೇ ಬದಲಾವಣೆ ಆಗ್ಬೋದು. ನಮ್ಮಲ್ಲಿರ್ತಕ್ಕಂಥ ಮಾನವೀಯತೆ, ಸಹೋದರತ್ವ ಮತ್ತು ಸಹಕಾರದ ಬಾಂಧವ್ಯ ಯಾವತ್ತೂ ಬದಲಾಗಬಾರ್ದು ಅಂತ ಹೇಳ್ತಾ, ಈ ಸಿನಿಮಾ ಮುಖಾಂತರ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಕ್ಸಸ್ಸನ್ನು ಕಾಣಬೇಕು. ಇವತ್ತು 105 ಸಿನಿಮಾ ಮಾಡುವಂಥದ್ದು ಅಂತಂದರೆ ತಮಾಷೆಯ ಮಾತಲ್ಲ. ಬಹಳ ಅದ್ಭುತವಾಗಿ ಈ ಸಿನಿಮಾ ಬಂದಿದೆ. ಎಲ್ಲ ಸಿನಿಮಾವನ್ನು ಸಹ ಕರ್ನಾಟಕದ ಪ್ರೇಕ್ಷಕರು, ಅದರಲ್ಲೂ ದಕ್ಷಿಣ ಭಾರತದ ಪ್ರೇಕ್ಷಕರು ಅವರ ಎಲ್ಲ ಸಿನಿಮಾವನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಸಕ್ಸಸ್ ಆಗಿ ಅವ್ರು ಎಷ್ಟೇ ಕಷ್ಟ ಇದ್ರೂ ಸಹ ಅವರ ಮುಖದಲ್ಲಿ ನಗುಮುಖ ಅನ್ನುವಂಥದ್ದು ಯಾವತ್ತೂ ಎದ್ದು ಕಾಣಿಸುತ್ತೆ. ಯಾವತ್ತೂ ನಾನು ಕಷ್ಟದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನ ಅವ್ರು ತೋರಿಸ್ಕೊಂಡಿಲ್ಲ. ಅವ್ರೇನು ಕಷ್ಟಪಟ್ಟಿದ್ದಾರೆ, ಏನು ಕಷ್ಟಪಡ್ತಾ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಹೇಗೆ ಅನ್ನುವಂಥದ್ದು ನಾನು ಅವರ ಒಂದು ಮಗನ ಸ್ಥಾನದಲ್ಲಿ ನಿಂತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ಕಷ್ಟದ ದಿನಗಳಲ್ಲಿ ಅವರು ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ಈ ಸಿನಿಮಾ ಅಂತ ಬಂದಾಗ ಅವರು ಇಂಥದ್ದೊಂದು ಕಾನ್ಸೆಪ್ಟ್ ಮಾಡ್ತಿದ್ದೀನಿ, 2 ಹಾಡು ಬೇಕು, ಅದೊಂದು ಚಿಕ್ಕದಾಗಿ, ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನೂ ಅಲ್ಲ, ಅಂದರೆ ದೊಡ್ಡ ಕಮರ್ಷಿಯಲ್ ಆಗಿ ಆ್ಯಕ್ಷನ್ನು ಅದು ಆ ಥರದ್ದಲ್ಲ, ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು, ಇಂಥ ವಿಷಯ ಅಂತ. ನನಗೆ ಅನಿಸಿದ್ದು, ಮನುಷ್ಯ ಈ ಕಥೆಗಾರ ನಾನು ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ. ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಮಾಡ್ತಾ ಇದ್ದಂತ ಖ್ಯಾತ ನಿರ್ದೇಶಕರು. ಇವರು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಒಂದು 150-200 ಜನ ಕಲಾವಿದರು ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ, ನಮಗೊಂದು ಚಾನ್ಸ್ ಕೊಡಿ, ನಾವು ಮಾಡಬೇಕು. ತಂತ್ರಜ್ಞರು ಕೇಳಬಹುದು ಅಥವಾ ಬೇರೆ ಯಾರು ಕೇಳಬಹುದು. ಅದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದರು ಇದ್ದಾರೆ ಅವರೆಲ್ಲರಿಗೂ ಮೆಸೇಜ್ ಕೊಡ್ತಾರೆ, ತರ ಸಿನಿಮಾ ಪ್ರೆಸ್ ಮೀಟ್ ಇದೆ, ಪ್ರಚಾರಕ್ಕೆ ಬರಬೇಕು ಅಂತ. ಯಾಕೋ ಯಾರು ಕಲಾವಿದರು ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ. ಏನಪ್ಪಾ ಅಂದ್ರೆ ಸಿನಿಮಾ ಮಾಡುವಾಗ ಚಾನ್ಸ್ ಕೇಳ್ಕೊಂಡ್ಬರೋ ಒಂದು ಇಂಟ್ರೆಸ್ಟ್, ಸಿನಿಮಾ ಮುಗಿದ ಮೇಲೆ ಅದನ್ನ ಪ್ರಮೋಷನ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗಿಲ್ಲ. ದಯವಿಟ್ಟು ಆ ಕಲಾವಿದರು ಯಾರಿಗೂ ಹೆಸರು ಹೇಳ್ತಾ ಇಲ್ಲ ನಾನು, ಯಾರೇ ಆಗ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ಇದಕ್ಕೆ ತಕ್ಕ ಹಾಗೆ ಪೂರಕವಾಗಿ ಈ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿದ್ರೆ, ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಗೆದ್ರೆ 10 ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿದೆ. ಅವ್ರು ಬರೀ ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರು ಮಾಡಿರ್ತಕ್ಕಂಥ 105 ಸಿನಿಮಾಗಳಲ್ಲಿ 95% ಸಕ್ಸಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರ ಮಾಡಿದ್ರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು. ಅವರು ಒಂದು 10 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ನಾನು ಸುಮಾರು ಒಂದು 46 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಬಾಲ್ನಟ್ನಾಗ್ ಬಂದಾಗಿಂದ ನಾನು ವರ್ಕ್ ಮಾಡಿದಂಥ ಡೈರೆಕ್ಟರ್ಸ್ಗಳಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ, ಸಿಂಪಲ್ ಪರ್ಸನ್. ನಾನು ಇದುವರೆಗೂ ಅವ್ರನ್ನ ಕೋಪಿಸ್ಕೊಂಡಿರೋದೇ ನೋಡಿಲ್ಲ. ಯಾವುದೇ ಒಂದು ವಿಷಯದಲ್ಲಾಗಲಿ, ಎಷ್ಟೇ ಸೀರಿಯಸ್ ಮ್ಯಾಟರ್ ಆದ್ರೂ ಅವರು ಸಾವಧಾನದಿಂದ, ತಾಳ್ಮೆಯಿಂದ, ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದರೂ ಅವರು ಕೋಪಿಸ್ಕೊಳ್ಳದೆ ಶಾಂತಿಯಿಂದ ಅವರು ಒಂದು ನಡೆ ನುಡಿಯಿಂದ ಅವರು ಇಷ್ಟು ವರ್ಷ 104 ಸಿನಿಮಾಗಳು ಮಾಡಿ ಇಷ್ಟು ವರ್ಷ ಇದ್ದಾರೆ ಅಂದ್ರೆ ಅದೊಂದು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ. ಈ ಸಿನಿಮಾನ ನಾನು ನೋಡಿದೆ. ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್. ಈ ತರ ಒಂದು ಸಬ್ಜೆಕ್ಟ್ ನ ಮಾಡಲಿಕ್ಕೆ ಬೇರೆ ಯಾರು ಧೈರ್ಯ ಮಾಡಲ್ಲ. ಸಾಯಿ ಪ್ರಕಾಶ್ ಅವರು ವೆರೈಟೀಸ್ ಆಫ್ ಕಥೆಗಳನ್ನ ಮಾಡಿದ್ದಾರೆ, ಕಮರ್ಷಿಯಲ್ ಆಗಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಪಾತ್ರಿಕೆ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಮೀಡಿಯಾದವರಾಗಿರ್ಬೋದು, ಎಲ್ರಿಗೂ ನನ್ನ ನಮಸ್ಕಾರ.
ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆಗೋಸ್ಕರ ಬಂದಿದ್ದೀವಿ. ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು, ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದರೆ ನಾನೊಂದು ಕಾಲೇಜ್ ಸ್ಟೂಡೆಂಟ್, BSc ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ. ನಾನೊಬ್ಬ ಬಡವನ್ ಮಗ ಇಲ್ಲಿ. ಅವರು ನಮ್ಮ ಮಾವ ಆಗಿರ್ಬೇಕು, ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಸೊ ಅವ್ರ ಮಗಳನ್ನ ನಾನು ಪ್ರೀತಿಸೋ ಒಂದು ಕ್ಯಾರೆಕ್ಟರ್ ಇದು. ಸೊ ಈ ಸಿನಿಮಾದಲ್ಲಿ ನಂಗೆ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಾಯಿ ಪ್ರಕಾಶ್ ಸರ್. ಸೊ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು, ಯಾಕಂದ್ರೆ 105 ಸಿನಿಮಾ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನೂ ಇಲ್ಲ. 1-2 ಸಿನಿಮಾ ಮಾಡಿದ್ರೇನೆ ಎಲ್ಲೋ ಏನೇನೋ ಮಾತಾಡ್ತಾ ಇದಾರೆ ತುಂಬಾ ಜನರು. ಸೊ 105 ಸಿನಿಮಾ ಮಾಡಿರುವಂತ ಸಾಯಿ ಪ್ರಕಾಶ್ ಡೈರೆಕ್ಷನ್ ಅಲ್ಲಿ ನನ್ಗೆ ಅವಕಾಶ ಸಿಗುವುದು ನನ್ನ ಯಾವ್ದೋ ಪೂರ್ವ ಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ವೇದಿಕೆನ ನಮ್ಗೆ ನೀವು ಏರ್ಪಾಟೆ ಮಾಡಿರೋದಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಸೆಪ್ಟೆಂಬರ್ 10 ಸಾಯಿ ಪ್ರಕಾಶ್ ಸರ್ ಅವರ 105ನೇ ಚಿತ್ರ. 5 ಕುಟುಂಬದ ಕಥೆಗಳನ್ನ ಜೋಡಿಸ್ಕೊಂಡು ಮಾಡಿರುವಂತ ಚಿತ್ರ. ಮನಸ್ಸಿದ್ದರೆ ಮಾರ್ಗ, ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜ್ ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಅವ್ರ ಜೊತೆ ನಾನು ಸುಮಾರು ಒಂದು 10 ಮೂವಿನಲ್ಲಿ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟರ್. ತುಂಬಾ ಹಠವಾದಿ. ಮಗಳು 91% ತಗೊಂಡ್ರು ಇಲ್ಲ 99.9% ಬರಬೇಕು ಅಂತ ಟಾರ್ಚರ್ ಕೊಡೋ ಅಂತ ತಾಯಿ. ಸೊ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ. ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. 1987 ಲೆಕ್ಕ ಹಾಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ. ದೊಡ್ಡ ದೊಡ್ಡ ಕಲಾವಿದರು ಮರ್ಕೊಂಡು ಸಣ್ಣ ಕಲಾವಿದರವರೆಗೂ ನಾನು ಕೆಲಸ ಮಾಡಿದ್ದೀನಿ. ಅದು ನನ್ನ ಅದೃಷ್ಟ. ಕಮರ್ಷಿಯಲ್ ಮಾಡಿದ್ದೀನಿ, ಡಿವೋಷನಲ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಕಣ್ಣೀರು ತರಿಸುವಂತ ಎಷ್ಟು ಚಿತ್ರಗಳು ನಾನು ಮಾಡಿದ್ದೀನಿ. ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ತಿರವಾಗಿರಬೇಕು. ನಮ್ಮಿಂದ ಸಮಾಜಕ್ಕೆ, ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದು ಅವ್ರ ಕಿವಿಗೆ ಬರಬಾರದು, ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ. ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ನಿ ಇದ್ದಾರೆ. ಅವರು ಹೆಣ್ಣನ್ನ ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ. ಅವ್ರು ಒಂದೇ ಕೇಳ್ತಾರೆ, ನಿನ್ನ ಹೆಂಡತಿನ ಕೆಟ್ಟದಾಗ ತೋರಿಸಿ ನೀವು ಇಷ್ಟಪಡ್ತೀರಾ, ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸಿ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು. ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು. ನನಗೆ ಕಟಿಂಗ್ಸ್ ಇರಲ್ಲ. ನನಗೆ ಐ ವೆರಿ ಕ್ಲೀನ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದ್ದೇನೆ. ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ, ನೈಜ ಘಟನೆ ಅನ್ನಿಸ್ತದೆ. ಈ ಸಿನಿಮಾ ನಾನು ಕಥೆ ಮಾಡುವಾಗ ಸಮಾಜದಲ್ಲಿ ಇಲ್ಲೋ ನಾವು ಫ್ರಸ್ಟ್ರೇಷನ್ಗೆ ಹೋಗ್ತಾ ಇದೀವಿ. ನಾವು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಏನೇನೋ ಡಿಸಿಷನ್ ತಗೊಳ್ತಾ ಇದೀವಿ. ಇವಾಗ ಟಿವಿ ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು. ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದೀವಿ. ನಾವು ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ. ವ್ಯಾಪಾರ ಫೇಲ್ ಆದ ತಕ್ಷಣ, ಲಾಸ್ ಆದ ತಕ್ಷಣ ಅವರು ಜೀವನ ಮುಗಿಸ್ಕೋಬೇಕಂತ ನಿರ್ಧಾರ ತಗೊಳ್ತಾರೆ. ಈ ರೀತಿ ಯಾವ ರಂಗದಲ್ಲಿದ್ರೂ